नाजरीन आदाब, आप देख रहे हैं जी मीडिया। कांग्रेस पार्टी के सीनियर कौमी कायद रुकून पार्लिमान व साबिक सदर ऑल इंडिया कांग्रेस कमेटी राहुल गांधी की यौम पैदाइश के मौके पर गुलबर्गा दफ्तर ज़िला कांग्रेस कमेटी में पौधों की तकसीम का प्रोग्राम मुनक़्क़द किया गया। इस सब्ज़ मुहिम के ज़रिए माहौल के तहफ़्फ़ुज़ को तरग़ीब दिलाने के साथ साथ मुकामी अवाम को सब्ज़ रिवायत को बरकरार रखने में ताउन होगा। ज़िला यूथ कांग्रेस कमेटी सदर शकील अहमद सरडगी के अलावा शिवानंद हुनगुंटी, ईरन्ना झड़की, कार्तिक नाटिकर, राजकुमार सरडगी और एजाज निम्बालकर और पार्टी के कायदीन और कारकुनान की कसीर तादाद शरीक थी। इस मौके पर 1000 पौधे तकसीम किए गए। इसके अलावा मज़ीद और पौधे मुस्तकबिल में तकसीम किए जाएंगे और उसका तहफ़्फ़ुज़ का भी ज़िम्मा पार्टी के कारकुनान ने लिया है। आइए देखते हैं जी मीडिया की एक रिपोर्ट। जी मीडिया गुलबर्गा। Manur Multi-Speciality Hospital, most advanced trauma care center in Kalburgi. Admissions are open for 1st to 10th standard at Gulshan-e-Atfal English and Urdu Medium School, GDA Layout, Santrashwari, Gulbarga. Wings Academy, helping students to reach their potential. Educational solution for all at one spot. Opposite Ammar Function Hall, MSK Mill, Ring Road, Kalburgi. Teachers wanted to teach primary and higher classes for Sunshine Public School, Rahman Colony, New Rahmat Nagar, Kalburgi. शकील सर खिलाओ जी गांधी जी जो अपोजिशन लीडर है लोकसभा के, उनका जन्मदिन हम हमारे कांग्रेस पार्टी ऑफिस में मना रहे हैं। एक यूनिक तरीके से बना रहे हैं। हमारे लीडर जो डिस्ट्रिक्ट इंचार्ज मिनिस्टर हमारे प्रियंक खड़गे साहब ने हमारी यूथ कांग्रेस को 1000 झाड़ा जो है हमारे को ख़रीद के दिया है कि गुलबर्गे में गर्मा में बहुत ही धूपकाले में बहुत ज़्यादा धूप रहती है, झाड़ा की छावनी कमी रहती है बोल के हम यूथ कांग्रेस वाले और हमारे को गाइडेंस दिए है प्रियंक साहब। हर घर में जाके, हर घर के सामने जाके क्या है झाड़ा लगाना, और हमारा हर ऑफिस बेरर जो है एक एक पौधा लेके हर घर के सामने जाके वहाँ पर लगाएंगा और हमारा बूथ लेवल जो हमारा यूथ कांग्रेस का जो वर्कर है उसको देखभाल करेंगे, वो बड़े हुए तक उसको पानी वगैरह डालते रहेंगे। 1000 झाड़। ನಮಸ್ಕಾರಗಳು। ನಮ್ಮ AICC ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಷೇತ್ರ ಮತ್ತು ಜಿಲ್ಲೆಯಿಂದ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಎಲ್ಲ ಫ್ರಂಟಲ್ ಆರ್ಗನೈಸೇಷನ್ ವತಿಯಿಂದ ನಾವು ರಾಹುಲ್ ಗಾಂಧಿಯವರ ಜನ್ಮದಿನವನ್ನು ನಾವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ। ಈ ಸಂದರ್ಭದಲ್ಲಿ ಅವರಿಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ರಾಹುಲ್ ಗಾಂಧೀಜಿಯವರಿಗೆ ನಾವು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ। ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು 1970 ಇಸ್ವಿಯಲ್ಲಿ ಹುಟ್ಟಿ ಅವರು ಯುವ ಕಾಂಗ್ರೆಸ್ NSUI ವಿವಿಧ ಹುದ್ದೆಗಳಿಂದ ಬಂದು 2004ರಲ್ಲಿ ಲೋಕಸಭೆಯಲ್ಲಿ ಚುನಾಯಿತರಾಗಿ ಅವರು ಲೋಕಸಭೆಯ ಸದಸ್ಯರಾಗಿ ಚುನಾಯಿತರಾಗಿ ಈಗ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದಾರೆ। ನಮ್ಮ ಭಾರತ್ ಜೋಡೋ ಯಾತ್ರೆ ಕೂಡ ಅವರು ಬಹಳ ಯಶಸ್ವಿಯಾಗಿ ನಿರ್ವಹಣೆ ಮಾಡಿದರು। ಯಾವಾಗಲೂ ಇಲ್ಲಿ ನಮ್ಮ ಗುಲ್ಬರ್ಗಾ ಜಿಲ್ಲೆ ಯಾವಾಗಲೂ ಕಾಂಗ್ರೆಸ್ಸಿನ ಒಂದು ಗಡ ಇದ್ದ ಹಾಗೆ ರಾಹುಲ್ ಗಾಂಧಿಯವರಿಗೆ ನಾವು ಯಾವಾಗಲೂ ಪ್ರತಿ ವರ್ಷ ಮಾಡ್ತಾನೇ ಇದ್ದೇವೆ ಅವರ ಹುಟ್ಟುಹಬ್ಬ। ಈ ವರ್ಷ ಈ ನಮ್ಮ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಶಕೀಲ್ ಸರಡಗಿ ಅವರ ಅಧ್ಯಕ್ಷತೆಯಲ್ಲಿ, ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಶಕೀಲ್ ಸರಡಗಿ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಮ್ಮ GD ಅಧ್ಯಕ್ಷರಾದ ಮಜರ್ ಖಾನ್ ರವರೇ ಹಾಗೂ ಡಾಕ್ಟರ್ ಕಿರಣ್ ದೇಶ್ಮುಖ್ ಅವರೇ ಹಾಗೂ ಮಿತ್ರರು ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಗಳಾದ ಸನ್ಮಾನ್ಯ ಶ್ರೀ ಭೀಮರಾವ್ TT ಸಾಹೇಬ್ರೆ ಹಾಗೂ ಮಾಂತಪ್ಪ ಸಂಗಾವಿ ಸಾಹೇಬ್ರೆ ಹಾಗೂ 5 ಗ್ಯಾರಂಟಿಗಳ ಕಮಿಟಿಯ ಅಧ್ಯಕ್ಷರು ಆದಂಥ ಶ್ರೀಮತಿ ಚಂದ್ರಿಕಾ ಪರಮೇಶ್ವರ್ ಅವರೇ ಹಾಗೂ ಎಲ್ಲ ವಿವಿಧ ಘಟಕಗಳ ಮುಂಚೂಣಿಯ ಘಟಕಗಳ ಅಧ್ಯಕ್ಷರುಗಳೇ, ವೀರಣ್ಣ ಪಾಟೀಲ್ ಝಳಕೆಯವರೇ, ಮಾಜಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ ಶಿವಾನಂದ ಹೊನಗುಂಟಿಯವರೇ, ಮಿತ್ರರಾದ ಸಂತೋಷ್ ಪಾಟೀಲ್ ದಣ್ಣೂರವರೇ, ಫಾರೂಕ್ ಶೇಟ್ ಅವರೇ ಮತ್ತು ಲತಾ ರಾಠೋಡ್ ಅವರೇ, ರೇಣುಕಾ ಶಿಂಗೆ ಅವರೇ
ಹಾಗೂ ಎಲ್ಲ ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರುಗಳೇ ಮತ್ತು ಪದಾಧಿಕಾರಿಗಳೇ, ಯುವ ಕಾಂಗ್ರೆಸ್ಸಿನ ಪದಾಧಿಕಾರಿಗಳೇ ಮತ್ತು ನಮ್ಮ ಯುವ ಕಾಂಗ್ರೆಸ್ಸಿನ ಇನ್ಚಾರ್ಜ್ ಆಗಿರ್ತಕ್ಕಂಥ ಮೊಹಮ್ಮದ್ ಹುಸೇನ್ ಅವರು ಕೂಡ ರಾಯಚೂರಿನಿಂದ ಬಂದಿದ್ದಾರೆ ಈ ಕಾರ್ಯಕ್ರಮ ಯಶಸ್ವಿ ಮಾಡಲು. ಈಗ ನಾವು ನಮ್ಮ ಗುಲ್ಬರ್ಗ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರ ರಾಹುಲ್ ಗಾಂಧಿಯವರ ಜನ್ಮದಿನಾಚರಣೆ ಮಾಡಿದ್ರೆ ಒಂದು ಅದಕ್ಕೆ ವಿಶೇಷ ಅರ್ಥ ಕಲ್ಪಿಸುವ ಹಾಗೆ ಮತ್ತು ಜನರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ಕೆಲಸ ಗಿಡ ನೆಡುವುದರ ಮುಖಾಂತರ ತಾವು ಮಾಡಬೇಕಂತ ಅವ್ರು ಹೇಳಿದಕ್ಕೋಸ್ಕರ ಇದೇ ಮಾಡಬೇಕು ಅಂತ ಹೇಳಿದಕ್ಕೋಸ್ಕರ ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರು ಶಕೀಲ್ ಅಹಮದ್ ಸರ್ಡಿಗೆಯವರು ಅಧ್ಯಕ್ಷತೆಯಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಈ ಗಿಡ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇಲ್ಲಿ ಕಾಂಗ್ರೆಸ್ ಕಚೇರಿಯಲ್ಲಿ. ಈ ಗಿಡಗಳು ಪ್ರತಿಯೊಬ್ಬರು ನಮ್ಮ ಕಾರ್ಪೊರೇಟರ್ಗಳು ಕೂಡ ತಗೊಂಡು ಹೋಗಬೇಕು ಮತ್ತು ನಮ್ಮ ಎಲ್ಲ ಪದಾಧಿಕಾರಿಗಳು ಯಾರು ಬೇಕಾದವ್ರು ತೊಗೊಂಡು ಹೋಗ್ಬೋದು. ಆದರೆ ಅದರ ಪಾಲನೆ ಪೋಷಣೆ ಅವರೇ ಮಾಡಬೇಕಾಗ್ತದೆ. ಯಾಕಂದರೆ ಎಲ್ಲಾರು ಒಯ್ಲಾರು ಬಿಟ್ಟ ಆ ರೀತಿ ಆಗಿರಬಾರ್ದು. ಸನ್ಮಾನ್ಯ ಶ್ರೀ ಪ್ರಿಯಾಂಕಾ ಖರ್ಗೆ ಸಾಹೇಬರು ಆ ಕೋವಿಡ್ ಸಂದರ್ಭದಲ್ಲಿ ಕೂಡ ಸಾಕಷ್ಟು ಈ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಾಕಷ್ಟು ಕೋವಿಡ್ ಪೇಷಂಟ್ಗಳಿಗೆ ಸಾಕಷ್ಟು ಕೆಲಸ ಅವ್ರು ಮಾಡಿದರು. ಇದ್ರದ್ದು ಆಕ್ಸಿಜನ್ ಆಗಿರ್ಬೋದು, ಸ್ಯಾನಿಟೈಸರ್, ಮಾಸ್ಕು ಅವೆಲ್ಲ ಸಾಕಷ್ಟು ವಿತರಣೆ ಈ ಗುಲ್ಬರ್ಗ ಜಿಲ್ಲೆಗೆ ವಿಶೇಷ. ಅವರು ಉಸ್ತುವಾರಿ ಮಂತ್ರಿಗಳಾದ ಮೇಲೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ನಡೀತಾ ಇವೆ. ನಮ್ಮ ಮೋದಿಯವರ ವಿರುದ್ಧವಾಗಿ ಮಾತಾಡ್ತಕ್ಕಂಥ ನಮ್ಮ ರಾಹುಲ್ ಗಾಂಧಿಯವರು ಭಾಳ ಅವರ ಪೂರ ಮನೆತನ ಕೂಡ ಒಂದು ದೊಡ್ಡ ಈ ನಮ್ಮ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಕೊಟ್ಟಿದೆ. ಅಂಥ ಒಬ್ಬ ಧೀಮಂತ ನಾಯಕರು. ಅವ್ರ ತಾತಂದಿರ ಅಂತ ಪಂಡಿತ್ ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಹಾಗೆ ಇಂದಿರಾ ಗಾಂಧಿ ಆಗಿರ್ಬೋದು, ಮತ್ತು ಸೋನಿಯಾ ಗಾಂಧಿ ಆಗಿರ್ಬೋದು, ರಾಜೀವ್ ಗಾಂಧಿ ಆಗಿರ್ಬೋದು, ಅವ್ರ ಪೂರ ಮನೆತನ ಈ ದೇಶ ಸೇವಕ್ಕಾಗಿ ಕಂಕಣಬದ್ಧರಾಗಿ ಮಾಡಿರ್ತಕ್ಕಂಥ ಒಂದು ಕುಟುಂಬ. ಅಂಥ ಕುಟುಂಬದ ಅಲ್ಲಿ ಹುಟ್ಟಿ ಈಗ ರಾಹುಲ್ ಗಾಂಧಿಯವರು ಈ ದೇಶದ ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ತವರ ಜನ್ಮದ ಹುಟ್ಟುಹಬ್ಬದ ಈ ಸಂದರ್ಭದಲ್ಲಿ ಅವರಿಗೆ ನಾವು ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಎಲ್ಲರ ಪರವಾಗಿ ನಾನು ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರ್ತೇನೆ. ಮತ್ತು ಎಲ್ಲರಿಗೂ ಬೇರೆ ಬೇರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಕಡೆ ರಾಹುಲ್ ಗಾಂಧಿಯವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಗುಲ್ಬರ್ಗ ಜಿಲ್ಲೆ ನಮ್ಮ ಇಲ್ಲಿ ಕಾಂಗ್ರೆಸ್ ಆಫೀಸ್ನಲ್ಲಿ ಅಷ್ಟೇ ಅಲ್ಲದೆ ಕೂಡ ನಮ್ಮ ಜಿಲ್ಲೆಯಲ್ಲಿ ಹರವಂತ್ ಬ್ಲಾಕ್ನಲ್ಲಿ ಕೂಡ ಇಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ. ಅದಕ್ಕೋಸ್ಕರ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ರಾಹುಲ್ ಗಾಂಧಿಗೆ ಮತ್ತೊಮ್ಮೆ ಜನ್ಮದಿನದ ಶುಭಾಶಯಗಳು ನಾನು ಕೋರ್ತೇನೆ. ಥ್ಯಾಂಕ್ ಯು.